ಅಮ್ಮ ಅದೇ ಕಣಮ್ಮ. ಸುಮ್ಮನೆ ಇಲ್ಲಿ ಗಂಟೆ ಇದೆ ಆಸ್ಪತ್ರೆಲಿ ಇರೋಕ್ಕದು. ಹುಸಿ ಕಾಸು ಹೇಳಿ ಕೇಳ್ತಿದಾರ. ಹಾಲೆಯ ಸುಮಾರು ಕಾಸಾಗೋಯ್ತು. ಇನ್ನೇನಮ್ಮ ಮಾಡೋದು. ನೋಡು, ಡಿಸ್ಚಾರ್ಜ್ ಮಾಡ್ಕೊಂಡು ಗೌರ್ಮೆಂಟ್ ಆಸ್ಪತ್ರೆಗಾರು ಹಾಕೊಳ್ಳೋದ. ಅಲ್ಲಿ ಅಚ್ಚುಕಟ್ಟಾಗಿ ನೋಡ್ತಾರೆ, ಚೆನ್ನಾಗೂ ನೋಡ್ತಾರೆ. ಇಡೀ ಬರೀ ದುಡ್ಡು ದುಡ್ಡು ಅಂತವ್ರೆ ಕಣಮ್ಮ. ಪ್ರಿಯರು ಆದರೆ ಹುಸಿ ಸರಿ ಆಯ್ತದೆ. ಆಮೇಲೆ ಕುಳ್ಳ ಹುಷಾರಾಗಿ ಬಂದ್ರು ಹೊಲಗಿಲ್ಲ ಎಲ್ಲ ಬೇಕಾಯ್ತದೆ. ಈಗ ಹಾಕ್ಬಿಟ್ಟು ಏನು ಮಾಡೋದು ಜೀವನಕ್ಕೆಲ್ಲ ಅವ್ನಿಗೆ. ಡಿಸ್ಚಾರ್ಜ್ ಮಾಡ್ಕೊ ಹೋಗೋದ ನೋಡು. ಅಲ್ಲ ಕಣ್ ರವಿ, ಏನು ಮಾಡಬೇಕು ಅಂತ ಒಂದು ಗೊತ್ತಾಯ್ತಿಲ್ಲ ಕಲ. ಇತ್ತಾಗ ಇಲ್ಲೇ ಇಸ್ಕೊಳ್ಳೋದಂದ್ರೆ ಕಾಸು ಬೇರೆ ಇಲ್ಲ. ಹೆಂಗೋ ಹಂಗೋ ಹಿಂಗೆ ಇವ್ರ ಕಿತ್ತಾಕಿ ಹತ್ತಿರ ಲಕ್ಷದ ಮೇಲೆ ಖರ್ಚಾಗೋಯ್ತಲ್ಲ. ಹಿಂದೆ ಏನು ಮಾಡ್ತೀಗ? ಇಲ್ಲ ಇದ್ರೆ ಒಂದು 10-20 ಲಕ್ಷ ಮಾಡ್ಬಿಟ್ಟು ನಮ್ಮ ಮೇಲೆ ಸಾಲ ಉಳಿಸ್ಬಿಟ್ಟು ಇತ್ತಾಗಿ ಕುಳ್ಳುನೂ ತೋರ್ಸೋಕ್ಕಿಲ್ಲ, ನೆಟ್ವರ್ಕ್ ನೇರವಾಗಿ ಏನು ಮಾಡೋಕ್ಕಿಲ್ಲ. ಅಲ್ಲ ಕರ್ಕ ಬಂದ ಯಾವ್ದಾದ್ರು ಗೌರ್ಮೆಂಟ್ ಆಸ್ಪತ್ರೆ ಕರ್ಕೊಂಡೋಗಿದ್ರೆ ಆಯ್ತಿತ್ತು. ಅದು ಬಿಟ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ನಮ್ಮ ತಲೆ ಮೇಲೆ ಕಲ್ಲು ಹಾಕ್ಬಿಟ್ಟು ಕತ್ತಕೋ. ಅಲ್ಲಿ ನೋಡಿದ್ರೆ ದುಡ್ಡುಗೆ ಅಲ್ಲಿ ತಗೋತಾರೆ ಮನೇಲಿ ಎಲ್ಲವ. ದುಡ್ಡನ್ನು ಈಗ ಎಲ್ಲಿಂದ ಬಂದದು ಈ ಟೈಮಲ್ಲಿ? ಏನು ಬೆಳೆ ಟೈಮಾ? ಏನಾರು ಬರ್ತದೆ ಮಾಡ್ತದೆ ಅನ್ನೋಕ್ಕೆ ಈ ಟೈಮಲ್ಲಿ ಹಿಂಗೆ ಆಗೋಯ್ತು. ಕೈಯಲ್ಲಿ ಬೇರೆ ಕಾಸಿಲ್ಲ, 1 ರೂಪಾಯಿ ಇಲ್ಲ. ಈತಾಗಿ ನಿಮ್ಮ ಅವನು ಹಲಿತಾ ಕೂತವನೆ, ನಿಮ್ಮಪ್ಪ ನಿಮ್ಮವ್ವ ಎಲ್ಲ ಹಲಿತಾ ಕೂತಾರೆ ದುಡ್ಡಿಗೆ. ಏನು ಮಾಂಗಲ್ಯ ಸರನವೇ ಮಾಡಿಬಿಟ್ಟಿದ್ದಾಳಂತೆ, ಅದು ಬೇರೆ ತಂದು ಕೊಟ್ಟವಳೆ. ಏನು ಮಾಡೋದು ಈಗ? ಒಂದು ಗೊತ್ತಾಯ್ತಲ್ಲ ಕತೆ. ಸರಿ ಹೋಗು, ಡಾಕ್ಟ್ರ್ ತಾವು ಮಾತಾಡು, ನಾವು ಗೌರ್ಮೆಂಟ್ ಆಸ್ಪತ್ರೆಗೆ ಡಿಸ್ಚಾರ್ಜ್ ಕರ್ಕೊಬೈತೀವಿ ಅಂತ. ನನ್ನ ಫ್ರೆಂಡು ಹಂಗೆ ಅಂತಿದ್ದ. ಸುಮ್ಮನೆ ಅದಕ್ಕೆ ಪ್ರೈವೇಟಲ್ಲೇನು ಬೇಡ, ಗೌರ್ಮೆಂಟಲ್ಲಿ ಏನೋ ಅಚ್ಚುಕಟ್ಟಾಗೆ ನೋಡ್ತಾರೆ, ಕರ್ಕೊಂಡೋಗಿ ಅಲ್ಲಿಗೆ ಅಂತ ಅಂತಿದ್ದೆ. ಅಲ್ಲ ಕಲೆ, ಪ್ರೈವೇಟೆಲ್ಲ ಇಸ್ಕೊಟ್ಟಾಗ ನೋಡೋಕ್ಕಿಲ್ವಂತಲ್ಲ, ಹೆಂಗೆ ಇಕ್ಬೇಕು ಹಂಗಂಗೆ ಇಟ್ಬಿಟ್ಟಾರಂತಲ್ಲ, ಬೇಕಾ ಬಿಟ್ಟಿ ಅಂತಲ್ಲ. ನೋಡೋರಂತೆ ಕಂತಕಮ್ಮ, ನೋಡೋರಂತೆ ಬಿಡು, ಅಚ್ಚುಕಟ್ಟಾಗೆ ನೋಡೋರಂತೆ. ಅಡ್ಡಿಲ್ಲ ಅಂದರೆ ಬೇರೆ ತೋಕೆ ಕರ್ಕೋಗೋದಕ್ಕಂತಕೋ. ವಿಚಾರಿಸ್ಬಿಟ್ಟು ಎಲ್ಲಿ ಕಡಿಮೆ ಆಯ್ತದೆ ಪ್ರೈವೇಟ್ ಆಸ್ಪತ್ರೆಯಲ್ಲಿ ಅಲ್ಲಿ ಕರ್ಕೊ ಹೋಗೋದ. ಇಲ್ಲಿ ಹುಸಿ ದುಡ್ಡು ಹೇಳ್ತಾರ, ಎಲ್ಲವ ಒಂದಕ್ಕೆ ಡಬ್ಬಲ್ ಎಳಿತಾ ಕೂತವ್ರೆ. ಏನು ಮಾಡೋದು ನಾವು? ಹೆಂಗೆ ಮಾಡಿದ್ರೆ ಉದ್ದಾರ ಆಗಕ್ಕದ? ಸರಿ ಕಲ, ಎಲ್ಲಾರು ವಿಚಾರಿಸು, ನಿನಗೆ ಗೊತ್ತಿರೋರ್ನ ಪತ್ತಿರೋರ್ನ ಎಲ್ಲರೂ ಕೇಳಿ ನೋಡು. ಎಲ್ಲಾರು ಕಡಿಮೆ ದುಡ್ಡಾಗಂತದ ಆಸ್ಪತ್ರೆಗೆ ಕರ್ಕೊ ಹೋಗೋದು. ಕುಳ್ಳ ಡಾಕ್ಟ್ರ್ ಒಂದು ಪರವಾಗಿಲ್ಲ, ಈಗ ಒಂದು ಸ್ವಲ್ಪ ಮೊದಲಿಗಿಂತ ಒಂದು ಸ್ವಲ್ಪ ಪರವಾಗಿಲ್ಲ ಇವಾಗ ಅಂತಂದ್ರು. ಆದರೆ ನಮಗಂತೂ ಏನು ಕಾಣ್ತಾ ಇಲ್ಲ, ಹೆಂಗೆ ಮನ್ಗಿದ್ದಾನೆ ಹಂಗೆ ಮನ್ಗವನೆ. ನಮ್ಗೇನು ಗೊತ್ತಾದದಮ್ಮ, ಡಾಕ್ಟ್ರು ಅವ್ರಿಗೆ ಗೊತ್ತಾಯ್ತದೆ, ನಮ್ಗೇನು ಗೊತ್ತಾದದು? ಏನು ಇಂಪ್ರೂವ್ ಆಗಿದ್ದಾರೋ ಇಂಪ್ರೂವ್ ಆಗಿಲ್ವೋ ಅನ್ನೋದು. ಸರಿ ತಾಳು, ಡಾಕ್ಟ್ರ್ ಜೊತೆ ನಾನು ಮಾತಾಡಿ ಬರ್ತೀನಿ, ಇಲ್ಲೇ ಕೂತಿರು. ಅಲ್ಲ, ಇಲ್ಲೇ ಕೂತ್ಕೊಂಡವಳು ಅಲ್ಲಾಡ್ತಾನೆ ಇಲ್ವಲ್ಲ ನೀನು? ಅಯ್ಯೋ ಇನ್ನೇನು ಮಾಡೋದಪ್ಪ, ಇನ್ನೇನು ಮಾಡೋದು? ಈತ ಕಣ್ಣು ನಿದ್ದು ಬರೋಕ್ಕಿಲ್ಲ, ಈತಾಗೇನು ಇರೋದ ಆರಾಮಾಗಿ ಏನಕ್ಕೂ ಹೋಗಿಲ್ಲ. ಅಲ್ಲಕಲ್ಲ, ರಮೇಶ ಮಹೇಶ ಬಂದು ನೋಡಿದ್ರಲ್ಲ, ಅಣ್ಣ ತಂದಿರೋ ಅನ್ನೋದು ಏನಿಗಾಯ್ತು? ದೊಡ್ಡ ನನ್ನ ಮಕ್ಕಳು ದುಡ್ಡಿದಾಗ ಬರೋರು ನಾಯಿಗಳವು, ನಾಯಿ ಜಾತಿಗೆ ಸೇರಿದವು. ಅವ್ರು ಎತ್ತಿ ಬೆಂಕಿ ಯಾಕ ಇಂಥ ಕಷ್ಟ ಸುತ್ತಲೂ ಬರಲಿಲ್ಲ ಅಂದರೆ ಏನು ಮಾಡಕ್ಲ ಅವರೆಲ್ಲವ? ಏನು ಮಾಡೋಕ್ಕೆ? ನನ್ನ ಮಗಂತವು ಕಾಸು ಕರಿಮೆ ಇದ್ದಾಗ ಹಂಗೆ ಬೇಕು ಹಿಂಗೆ ಬೇಕು ಅಂತ ಈಸ್ಕೊಂಡು ಚೆನ್ನಾಗಿ ತಿಂದು ನೀರು ಕುಡಿದ್ರು. ಈಗ ಕಷ್ಟ ಸುಖಕ್ಕೆ ಉದ್ದಾರ್ಗು ದುಡ್ಡು ಕಾಸು ಕೊಡೋದು ಬಿಡಕ್ಕಲ್ಲ. ಬಂದು ನೋಡಿ ಒಂದು 4 ಮಾತು ಅದು ಆಡಿದ್ರೆ ಎಷ್ಟು ಕೋಪ ಆಗ್ತದೆ ಅದೇ ಗೊತ್ತಾ? ಏನು ಮಾಡೋಣ ಅಂತ ಅವ್ರು ಹೆಚ್ಚು ಬೆಂಕಿ ಹಾಕ. ಅವ್ರಿಗೇನು ದೊಡ್ಡ ರೋಗ ಬರ. ಈ ಸದ್ಯ ಗಂಟೆ ದುಡ್ಡು ದುಡ್ಡು ಅಂತ ಸಾಯ್ತವೆ ದುಡ್ಡು ಗುಟ್ಟಿರೋ ಮುಂಡೆವು. ನನ್ನ ಮೊಮ್ಮಗನ ಬಂದು ಒಂದ್ಸಲ ನೋಡೋಕೈತಿಲ್ವ ಕುಳ್ಳನ್ನ? ಪಾರತಿ ಬಂದ್ಬಿಟ್ಟು ನೋಡ್ಕೊಂಡು ಇಲ್ಲೇ ಇರ್ತೀನಿ ಅಂತ ಹಠ ಮಾಡ್ತಿದ್ಲು. ಇಲ್ಲೇ ನಾನೇ ನೋಡ್ಕೊತೀನಿ ನನ್ನ ಅಂತ. ನಾನು ಬೇಡ ಮಗ ಅದೇ ಹೋಗುವಂತ ಅಟ್ಟಿ ಕಳಿಸೀವ್ನಿ. ಅವ್ನ ಗಂಡನ ಬಂದು ನೋಡೋನೆ. ಇವನಿಗೇನಾಗಿತ್ತು? ಅದು ಅಲ್ಲದೆ ಅಕ್ಕಪಕ್ಕದ ಮನೆಯವರೆಲ್ಲ ಬಂದು ನೋಡವ್ರೆ. ಅವನ ಫ್ರೆಂಡ್ಗಳೆಲ್ಲ ಬಂದು ನೋಡವ್ರೆ. ಇವ್ರು ಬಂದು ನೋಡೋಕೆ ಏನಾಗಿತ್ತು? ತಿರ್ಕೆ ಬಂದ್ಬಿಡ್ಬೇಕಂತ ತಿರ್ಕೆ ಸೋಕಿ ಇವ್ರಿಗೆಲ್ಲವ. ದರಿದ್ರ ನನ್ನ ಮಕ್ಕಳು ಎಲ್ಲಿ ಮಾಡಬೇಕು ಅಲ್ಲೇ ಮಾಡಬೇಕು. ಅಮ್ಮ, ನೀ ತಲೆಗೆಲ್ಲ ಕೆಡಿಸ್ಕೊಬೇಡ, ಎಲ್ಲರೂ ಯೋಚನೆ ಮಾಡಿ ಸುಮ್ಮನೆ ಇರುವತ್ತಾಗೆ. ಅದಕ್ಕೆ ತಲೆ ಕೆಡಿಸ್ಕೊಂಡು ತಲೆಗೆಲ್ಲ ಕೆಡಿಸ್ಕೊಳಕ್ಕೆಲ್ಲ ಹೋಗ್ಬೇಡ. ಇರು, ಡಾಕ್ಟ್ರ್ ಜೊತೆ ಮಾತಾಡ್ಬಿಟ್ಟು ಬರ್ತೀನಿ. ಸರಿ ಕತ್ ಹೋಗು, ಹೋಗಿದ್ದು ಬಾ ಹೋಗು. ಓ, ಕೃಷ್ಣ ಪೇಷಂಟ್ ಕಡೆಯವರು ಅಲ್ವಾ? ಏನು ಬೇಕಿತ್ತು? ಅದೇ ಕಣ್ ಡಾಕ್ಟ್ರೇ, ಇಲ್ಲಿ ನಮ್ಗಿರಕ್ಕೆ ಆಯ್ತಾ ಇಲ್ಲ. ದುಡ್ಡು ಪಡ್ಡೆಲ್ಲವ ಜಾಸ್ತಿ ಆಯ್ತಾ ಕೂತದೆ. ಅದಕ್ಕೆ ಡಿಸ್ಚಾರ್ಜ್ ಮಾಡಿಕೊಟ್ರೆ ನಾವು ಗೌರ್ಮೆಂಟ್ ಆಸ್ಪತ್ರೆ ಕರ್ಕೊಬರ್ತೀವಿ. ಅಲ್ಲ, ಯಾಕೆ ಟ್ರೀಟ್ಮೆಂಟ್ ಎಲ್ಲ ಚೆನ್ನಾಗೇ ನಡೀತಿದೆಯಲ್ಲ? ಗೌರ್ಮೆಂಟ್ ಆಸ್ಪತ್ರೆಲಾಗಿದ್ರೆ ಇವಾಗ ಅವ್ರನ್ನ ಸರಿಯಾಗಿ ನೋಡ್ತಾ ಇರಲಿಲ್ಲ, ಇಷ್ಟೊತ್ತಿಗೆ ಅವ್ರು ಇರ್ತಾ ಇರಲಿಲ್ಲ. ನಾವು ಆಗಿದ್ದಕ್ಕೆ ಪ್ರೈವೇಟಲ್ಲಿ ಎಕ್ಸ್ಟ್ರಾ ಕೇರ್ ತಗೊಂಡು ನಾವು ಅವ್ರನ್ನ ಚೆನ್ನಾಗಿ ನೋಡ್ಕೋತಾ ಇದ್ದೀವಲ್ಲ. ಏನಾಗಿದೆ? ಗೌರ್ಮೆಂಟಲ್ಲಾದರೆ ತುಂಬ ಜನ ಪೇಷಂಟ್ ಇರ್ತಾರೆ, ಹೆಂಗೆ ಬೇಕೋ ಹಂಗೆ ನೋಡ್ಕೋತಾರೆ. ಇಲ್ಲಿ ಒಬ್ಬೊಬ್ರಿಗೂ ಏನು ಸ್ಪೆಷಾಲಿಟಿ, ಏನೇನು ಕೊಡಬೇಕು ಸ್ಪೆಷಲ್, ಅವ್ರಿಗೆ ಅದು ಟೈಮ್ ಕೊಟ್ಟು ಅವ್ರನ್ನ ನೋಡ್ಕೊಳ್ತೀವಿ. ಯಾಕೆ? ಏನಾಯಿತು? ನಿಮ್ದೇನು ತೊಂದರೆ ಇಲ್ಲ ಕತೆ. ದುಡ್ಡೆಲ್ಲ ಅರೇಂಜ್ ಮಾಡೋಕ್ಕಾಯ್ತಿಲ್ಲ. ಆಲೇ 1 ಲಕ್ಷದ ಮೇಲೆ ಆಯಿತು ಹತ್ರವ. ಈಗ ಏನು ಮಾಡೋಕ್ಕಾಗೋದು? ಅದಕ್ಕೆ ದುಡ್ಡೆಲ್ಲೂ ಅರೇಂಜ್ ಆಯ್ತಿಲ್ಲ. ಅದಕ್ಕೆ ಗೌರ್ಮೆಂಟ್ಗಾರು ಕರ್ಕೋಗ್ಬಿಡ್ತೀವಿ. ಡಿಸ್ಚಾರ್ಜ್ ಮಾಡ್ಕೊಳ್ಳಿ ಡಾಕ್ಟ್ರೇ. ಅಲ್ಲ, ನೀವು ಇವತ್ತೇ ಕಟ್ಟಬೇಕು ಅಂತ ಇಲ್ಲ, ಬೇಕಾದರೆ ಇನ್ನೊಂದು 2 ದಿನ ಟೈಮ್ ತಗೊಂಡು ಕಟ್ಟಿ. ಏನು ಅಷ್ಟೇನು ಅರ್ಜೆಂಟ್ ಇಲ್ಲ. ಒಂದು ದಿನ 2 ದಿನ ಓಕೆ. ನೀವು ಡಿಸ್ಚಾರ್ಜ್ ಆಗೋಷ್ಟ್ರೊಳಗೆ ನೀವು ನನಗೆ ಕೊಟ್ಬಿಟ್ಟು ಹೋದರೆ ಅಮೌಂಟು, ಇದು ಪೇ ಮಾಡಿಬಿಟ್ಟು ಹೋದರೆ ಫೀಸ್ ಎಲ್ಲನೂ ಸರಿ ಹೋಗುತ್ತೆ. ಇವತ್ತೇ ಬೇಕು ಅಂತ ಏನಿಲ್ಲ, ಇವತ್ತು ನೀವು ಅರೇಂಜ್ ಮಾಡ್ಕೊಳ್ಳಿ.
ನಾಳೆ ನಾಳಿದ್ದು ಒಂದೆರಡು ದಿನ ಬೇಕಾದ್ರೆ ಆಗಲಿ, ಒಂದೆರಡು ದಿನ ಆದಮೇಲೆ ಬೇಕಾದರೆ ಕಟ್ಟಿ. ಯಾಕೆ ಡಿಸ್ಚಾರ್ಜ್ ಮಾಡ್ತೀರಾ? ಅಲ್ಲ ಇವಾಗ ಹೆಂಗೆ ಡಿಸ್ಚಾರ್ಜ್ ಮಾಡ್ಕೊಡೋಕ್ಕಾಗುತ್ತೆ ನಾವು? ಅದು ಅಲ್ಲದೆ ಟ್ರೀಟ್ಮೆಂಟು ಫುಲ್ ಆಗಿಲ್ಲ. ಅವ್ರಿಗೆ ಯಾವ ಥರ ಗೊತ್ತಾಗುತ್ತೆ ನಾವು ಯಾವ ಥರ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ ಏನು ಎತ್ತ ಅಂತ? ಇಲ್ಲ ಇಲ್ಲ, ಇವಾಗ ಸದ್ಯಕ್ಕೆ ಡಿಸ್ಚಾರ್ಜ್ ಮಾಡೋಕ್ಕಾಗೋದಿಲ್ಲ. ಅಷ್ಟು ನಮಗೆ ಅಮೌಂಟ್ ಎಲ್ಲನೂ ಅರೇಂಜ್ ಮಾಡೋಕ್ಕಾಗ್ತಿಲ್ಲ ಅಂದರೆ ಒಂದಿನ ಎರಡು ದಿನ ಬೇಕಾದ್ರೆ ಟೈಮ್ ತೊಗೊಂಡು ಕಟ್ಟಿ, ಅಷ್ಟೇ. ಅಲ್ಲ ಡಾಕ್ಟ್ರೆ, ಈಗ ಹೆಂಗಿದ್ದಾರೆ ಕೃಷ್ಣ ಅವರು? ಇವಾಗ ಪರವಾಗಿಲ್ಲ, ಮೊದಲಿಗಿಂತ ರಿಕವರಿ ಆಗ್ತಾ ಇದ್ದಾರೆ. ಅವರು ತುಂಬ ಅಂದರೆ ತುಂಬ ಇದಾಗ್ಬಿಟ್ಟಿತ್ತು, ತಲೆಗೆ ಪೆಟ್ಟು ಬಿದ್ದು ಅವ್ರಿಗೆ ನರ ಎಲ್ಲ ಫುಲ್ ಡ್ಯಾಮೇಜ್ ಆಗಿಬಿಟ್ಟಿದ್ದು. ಅವ್ರಿಗೆ ಒಂದು ಸ್ವಲ್ಪ ಜ್ಞಾಪಕನೇ ಇರಲಿಲ್ಲ. ಇವಾಗ ಪರವಾಗಿಲ್ಲ, ಮೊದಲಿಗಿಂತ ಒಂದು ಸ್ವಲ್ಪ ಚೇತರಿಸ್ಕೊಂಡಿದ್ದಾರೆ. ಇನ್ನು ಸ್ವಲ್ಪ ದಿನ ನೀವು ಇಲ್ಲೇ ಬಿಟ್ಟರೆ ಅವ್ರನ್ನ ನಾವು ರಿಕವರಿ ಮಾಡಿಬಿಡ್ತೀವಿ. ನೀವು ಆರಾಮಾಗಿ ಚೆನ್ನಾಗೇ ಕರ್ಕೊಂಡು ಹೋಗ್ಬೋದು. ಅದಕ್ಕೆ ನಾನು ಹೇಳ್ತಾ ಇರೋದು, ನಿಮಗೆ ಈಗ ದುಡ್ಡಿನ ಪರಿಸ್ಥಿತಿ ಆದ್ರೂ ಸಹ ಒಂದು ವ್ಯಕ್ತಿ ಅಲ್ಲಿ ಹೇಗೆ ನೋಡ್ತಾರೋ ಏನೋ ಗೊತ್ತಿಲ್ಲ. ನಾನು ನಂಬಿಕೆ ಕೊಡ್ತೀನಿ, ನಾನು ನಿಮಗೆ ಭರವಸೆ ಕೊಡ್ತೀನಿ. ನಾನು ಅವ್ರನ್ನ ಗುಣಪಡಿಸೋ ಜವಾಬ್ದಾರಿ ನಂದು. ಆದರೆ ಅಮೌಂಟ್ ಅಷ್ಟು ಖರ್ಚಾಗುತ್ತಲ್ಲ. ಬೇಕಾದ್ರೆ ಬರೀ ಮೆಡಿಷನ್ ಆಗಿದ್ರೆ ನಾನೇ ಎಲ್ಲನೂ ಫ್ರೀಯಾಗಿ ಕೊಟ್ಬಿಡ್ಬೋದಿತ್ತು. ಆದರೆ ನಾವು ಎಕ್ಸ್ಟ್ರಾ ಎಲ್ಲನೂ ಆಚೆಯಿಂದ ತರಿಸ್ಬೇಕು, ನಾವು ಅದನ್ನ ದುಡ್ಡು ಕೊಟ್ಟು ತರಿಸ್ಬೇಕಾಗುತ್ತೆ. ಆಮೇಲೆ ಇಲ್ಲಿಗೆ ಡಾಕ್ಟರ್ಸ್ಗಳನ್ನೆಲ್ಲ ಆಚೆಯಿಂದ ಕರ್ಕೊಬರ್ಬೇಕಲ್ಲ, ಅವ್ರಿಗೆಲ್ಲ ದುಡ್ಡು ಕೊಡಬೇಕಾಗುತ್ತೆ. ನಾನು ಇದನ್ನ ಸಮಾಜ ಸೇವೆ ಮಾಡೋಣ, ಜನಗಳಿಗೆ ಒಳ್ಳೇದು ಮಾಡೋಣ ಅಂತಾನೆ ಇಟ್ಕೊಂಡಿರೋದು. ಇದ್ರಲ್ಲಿ ನಂದೇನು ಪಾತ್ರ ಇಲ್ಲ, ನಾನು ಎಲ್ಲರಿಗೂ ಫ್ರೀಯೇ ನಡೆಸ್ತಿರೋದು. ಆದರೆ ನಾನು ಆಚೆಯಿಂದ ತರಿಸ್ಕೋತೀವಲ್ಲ ಮೆಡಿಷನ್ನು, ಆಮೇಲೆ ಅದಕ್ಕೆ ಏನೇನು ಬೇಕು ಉಪಕರಣಗಳೆಲ್ಲ ಬೇಕಲ್ಲ. ಮಾಮೂಲಿ ಆಪ್ರೇಷನ್ಗೆ ಅದಕ್ಕೆಲ್ಲಕ್ಕೂ ಡಾಕ್ಟರ್ಸು, ಆಮೇಲೆ ICUಗೆ ಬೇಕಲ್ಲ ಮಷಿನ್ಸ್ ಎಲ್ಲನೂ, ಅದೆಲ್ಲನೂ ಸರಿ, ಅದೆಲ್ಲನೂ ನಾವು ಆಚೆಯಿಂದ ತರಿಸ್ಕೋಬೇಕಲ್ವಾ? ಅದಕ್ಕೆಲ್ಲ ಇನ್ವೆಸ್ಟ್ ಮಾಡಬೇಕಲ್ಲ, ಆ ದುಡ್ಡು ಮಾತ್ರ ನಾನು ತಗೊಳ್ಳೋದಷ್ಟೇ. ಅದು ಬಿಟ್ಟರೆ ನಮಗೋಸ್ಕರ ಒಂದು ಪೈಸನೂ ನಾನು ತಗೊಳ್ಳೋದಿಲ್ಲ ನಿಮ್ಮಿಂದ. ಮತ್ತೆ ಇನ್ನೇನು, ನೀವು ನೋಡಿ, ಇನ್ನೊಂದು ಸ್ವಲ್ಪ ದಿನ ನೋಡಿ, ಇದು ನೋಡಿ ಹೇಗನ್ಸುತ್ತೆ ಹಾಗೆ ಮಾಡಿ. ನಾವಂತೂ ಅವ್ರನ್ನ ಗುಣಪಡಿಸೋ ಜವಾಬ್ದಾರಿ ನಮ್ಮದು. ನಮ್ಮ ಮೇಲೆ ನಂಬಿಕೆ ಇಡಿ ನೀವು. ಯಾಕೆ ನಮ್ಮ ಮೇಲೆ ನಂಬಿಕೆ ಇಲ್ವಾ? ಸರಿ ಕತೆ. ಫೀಸಸ್ ಕಡಿಮೆ ಮಾಡ್ಕೊಳ್ಳಿ. ICUಗೆ ದಿನಕ್ಕೆ 10,000 15,000 ಎಲ್ಲಿಂದ ತರಕತ್ತದು? ಅದು ಅಲ್ಲದೆ ಮೆಡಿಸನ್ ಎಲ್ಲ ಸೇರಿಸಿ 20-25 ಸಾವಿರ ಹತ್ರ ಹೋಯ್ತಾ ಕೂತದೆ. ಏನು ದಿನದಿಂದ ದಿನಕ್ಕೆ ಜಾಸ್ತಿ ಮಾಡ್ತಾ ಇದ್ದೀರಿ ನೋಡಿ. ಈಗ ಆ ಥರ ಖರ್ಚಿದೆ. ಹೇಳಿದ್ನಲ್ಲ ನಾನು, ಎಲ್ಲನೂ ವಿವರಿಸ್ನೇ ನೀಡಿದ್ನಲ್ಲ ನಿಮಗೆ. ನಾನು 1 ರೂಪಾಯಿನೂ ಇಲ್ಲಿ ನಿಮ್ಮಿಂದ ತಗೊಳ್ತಾ ಇಲ್ಲ. ಇಲ್ಲಿ ನರ್ಸ್ಗಳೆಲ್ಲ ಇದ್ದಾರಲ್ಲ, ಅವರು ಅಷ್ಟೇ, ಅವರು ಫ್ರೀ ಆಫ್ ಕಾಸ್ಟಲ್ಲಿ ನಮಗೆಲ್ಲ ಕೆಲಸ ಮಾಡಿಕೊಡ್ತಿದ್ದಾರೆ. ಜನಸೇವೆ ಮಾಡಬೇಕು, ಜನಗಳಿಗೆ ಸೇವೆ ಮಾಡಬೇಕು, ನಮ್ಮ ಕೈಲಿ ಆದಷ್ಟು ಸಹಾಯ ಮಾಡಬೇಕು. ನಾವು ಡಾಕ್ಟರ್ ಆಗಿರೋದು ಏನು ಮಾಡೋಕ್ಕೆ? ಅದಕ್ಕೆ ಅಲ್ವಾ. ನೀವು ತಲೆ ಕೆಡಿಸ್ಕೋಬೇಡಿ, ಅವ್ರನ್ನ ಗುಣಪಡಿಸೋ ಜವಾಬ್ದಾರಿ ನಂದು. 1 ದಿನ 2 ದಿನ ಬೇಕಾದರೆ ಅಮೌಂಟು ಎಕ್ಸ್ಟೆಂಡ್ ಮಾಡೋಣ ಬೇಕಾದ್ರೆ ನಿಮಗೆ. ಆವತ್ತೇ ನಿಮಗೆ ಇನ್ನೊಂದು 2 ದಿನ ಒಳಗಡೆ ಅರೇಂಜ್ ಮಾಡಿಕೊಡಿ. ಅಲ್ಲಿವರೆಗೆ ನೋಡೋಣ, ಟ್ರೀಟ್ಮೆಂಟ್ ಕೊಡ್ತಾ ಇರ್ತೀವಿ. ಆಮೇಲೆ ಬಂದು ಫುಲ್ ಎಲ್ಲನೂ ಕ್ಲಿಯರ್ ಮಾಡಿ. ನಿಮ್ಮ ಕಷ್ಟ ನನಗೆ ಅರ್ಥ ಆಗುತ್ತೆ. ಅಲ್ಲ ಕಂಡಕ್ಟ್ರೆ, ಸರಿ ಕತೆ, ಬೇಡ ಇರುವೆ, ದುಡ್ಡು ಅರೇಂಜ್ ಮಾಡೋಕ್ಕಾಯ್ತಿಲ್ಲ, ಪ್ರೈವೇಟ್ಗೆ ಕರ್ಕೊ ಹೋಗ್ತೀವಿ ಕತೆ, ಡಿಸ್ಚಾರ್ಜ್ ಮಾಡಿ. ಸರಿ ಸರಿ, ನೋಡೋಣ. ಇನ್ನೊಂದು 3 ದಿನ ಇವಾಗ ಅದು ಸ್ವಲ್ಪ ಇದಾಗುತ್ತೆ, ಇದು ಏನು ಟ್ರೀಟ್ಮೆಂಟ್ ಎಲ್ಲ ಒಂದು ಸ್ವಲ್ಪ ಕಂಪ್ಲೀಟ್ ಆಗುತ್ತೆ. ಆಮೇಲೆ ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗಿ. ಇಲ್ಲ ಅಂದರೆ ಅರ್ಧ ಇದಾಗ್ಬಿಡುತ್ತೆ, ಅರ್ಧ ಟ್ರೀಟ್ಮೆಂಟ್ ಕೊಟ್ಟಂಗಾಗುತ್ತೆ, ಗೊತ್ತಾಗೋದಿಲ್ಲ ಅವ್ರಿಗೂ ಮೆಡಿಸಿನ್ ಎಲ್ಲ ಕೊಡೋದಕ್ಕೆ. ಇನ್ನು ಸ್ವಲ್ಪ ದಿನ, ಇನ್ನೊಂದು 3 ದಿನ ಇರಿ, ನೋಡೋಣ ಅಲ್ಲಿ ತನಕ ಇವ್ರು ಯಾವ ಥರ ಆಗ್ತಾರೆ ಅಂತ. ಇವರು ಅಕಸ್ಮಾತು ಇದೇ ಥರ ಆದರೆ ನೀವು ಇಷ್ಟ ಬಂದ ಥರ ಮಾಡಿ. ಒಂದು ಸ್ವಲ್ಪ ಏನಾದರೂ ಗುಣ ಆದರೆ ನಾವು ಜನರಲ್ ವಾರ್ಡ್ಗೆ ಹಾಕ್ಬಿಡೋಣ. ಆಗ ಅಮೌಂಟು ಕಡಿಮೆ ಆಗುತ್ತೆ, ಎಲ್ಲ ಕಡಿಮೆ ಆಗುತ್ತೆ. ನೋಡೋಣ, ಅವ್ರು ನೋಡಿದ್ರೆ, ಅವ್ರ ಪರಿಸ್ಥಿತಿ ನೋಡಿದ್ರೆ ಗುಣಮುಖ ಆಗಂಗೆ ಕಾಣಿಸ್ತಿದ್ದಾರೆ. ನೋಡೋಣ ತಾಳಿ. ನನಗೂ ತುಂಬ ಹೋಪ್ ಇದೆ ಅವ್ರ ಮೇಲೆ. ನಮ್ಮ ಎಷ್ಟು ಸಾಧ್ಯ ಆಗುತ್ತೆ ನಮ್ಮ ಸ್ಟಾಪ್ ಎಲ್ಲ ಅಷ್ಟು ಅವ್ರಿಗೆ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು ಅವ್ರನ್ನ ಗುಣಪಡಿಸೋಕ್ಕೆ ಟ್ರೈ ಮಾಡ್ತಿದ್ದಾರೆ. ಹಂಗೆಲ್ಲ ಕಂಡಕ್ಟ್ರೆ, ಇಲ್ಲಿ ದುಡ್ಡು ಕಾಸು ಅವರಕ್ಕೆ ಭಾರಿ ಹಿಂಸೆ ಆಗ್ತದೆ. ನೀವು ಇವತ್ತೇ ಡಿಸ್ಚಾರ್ಜ್ ಮಾಡಿಕೊಟ್ಬಿಡಿ. ಅಲ್ಲ, ಈ ಡಿಸ್ಚಾರ್ಜ್ ಅಂದರೆ ಏನು ಅನ್ಕೊಂಡಿದ್ದೀರಾ ನೀವು? ಈಗ ಕೇಳಿದ ತಕ್ಷಣ ಈಗ ಡಿಸ್ಚಾರ್ಜ್ ಮಾಡೋದಕ್ಕೆ ಅದೇನು ಅಂಗಡಿಲಿ ಹೋಗಿ ಬದನೆಕಾಯಿ ತಗೊಬಂದಂಗೆ 10 ರೂಪಾಯಿ ಕೊಟ್ಬಿಟ್ಟು ಇಸ್ಕೊಬರೋದಕ್ಕೆ ಇರಿ, ಅದಕ್ಕೂ ಪ್ರೊಸೆಸ್ ಎಲ್ಲ ಇದೆ. ಸರಿ ಕತೆ, ನಾಳೆಗೆ ಮಾಡಿಕೊಡಿ. ಇನ್ನು 3 ದಿವಸ ಇಲ್ಲ, ದುಡ್ಡು ಅರೇಂಜೇ ಆಯ್ಕಿಲ್ಲ, ದುಡ್ಡೇ ಇಲ್ಲ ನಮ್ಮ ಹತ್ರ, ಒಂದು ಪೈಸನೂ ಇಲ್ಲ. ಅದಕ್ಕೆ ಸುಮ್ಮನೆ ನಿಮಗೂ ತೊಂದರೆ, ಇಲ್ಲಾಂದರೆ ಫ್ರೀಯಾಗಿ ಮಾಡ್ಕೊಡಂಗಿದ್ರೆ ಮಾಡಿಕೊಡಿ, ಇಲ್ಲ ಡಿಸ್ಚಾರ್ಜ್ ಮಾಡಿಕೊಟ್ಬಿಡಿ, ನಾವು ಹೋಯ್ತೀವಿ. ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೆಫ್ಟಿಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಲೈಕ್ ಕೊಟ್ಬಿಡಿ. ಬರೋದಾ ಮತ್ತೆ.